ಭೀಮಾಶಂಕರ್ महाराज की जय भीमाशंकर स्वामी की भीमाशंकर शिव स्वामी की ಇದು ತ್ರಯಂಬಕೇಶ್ವರನ್ ಹೇಳಿ जय त्रयंबकेश्वर स्वामी की जय त्रयंबकेश्वर स्वामी की जय त्रयंबकेश्वर स्वामी की ಇವತ್ತು ಬಂದು 11ನೇ ದಿನ ಜರ್ನಿ ಮಾಡ್ತಾ ಇದೀವಿ. ಜರ್ನಿ ಏನ್ ಅನಿಸ್ತು ನಿಮ್ಗೆ? ಜರ್ನಿ ತುಂಬಾ ಚೆನ್ನಾಗಿತ್ತು. ಆದ್ರೆ 11 ದಿವಸ ಅಲ್ವಾ, ಸ್ವಲ್ಪ ಮೈ ಕೈ ಎಲ್ಲ ನೋವು ಬಂದಿದೆ. ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಹೇಳ್ಕೊತಾ ಇದ್ದಾರೆ ಒಬ್ಬರಿಗೊಬ್ರು. ಅದು ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ಎಲ್ಲ ನಾವು ನೋಡೇ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಂದು ಒಂದ್ಸಾರಿ ನೋಡಿ. ತುಂಬಾ ಚೆನ್ನಾಗಿದೆ. ಅಣ್ಣಯ್ಯ ನಿಮ್ಮ ಚೆನ್ನಾಗಿತ್ತು ಕಣ. ನಾವು ಕೊಟ್ಟಿದ್ದು ಸಾರ್ಥಕ ಆಯ್ತು. ಅಮೌಂಟ್ ತುಂಬಾ ರೂಮ್ಗಳೆಲ್ಲ ಚೆನ್ನಾಗಿದೆ ಕೊಟ್ರು. ಊಟದ್ದು ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ದರ್ಶನ ಚೆನ್ನಾಗಿದೆ, ನೋಡ್ಬೋದಮ್ಮ, ತುಂಬಾ ಚೆನ್ನಾಗಿದೆ. ನಮ್ಮ ಬಸ್ಸಲ್ಲಿ ಬಂದು ತುಂಬಾ ವಯಸ್ಸಾದವರು ಅಂದ್ರೆ ಅಕ್ಕಮ್ಮ ಇದ್ದಾರೆ. ಅಕ್ಕಮ್ಮ ಕೂಡ ನಮ್ ಜೊತೆ ಎಲ್ಲಾ ಪ್ರವಾಸಕ್ಕೂ ಬಂದಿದ್ದಾರೆ, ಎಲ್ಲಾ ದೇವಸ್ಥಾನಕ್ಕೂ ಬಂದಿದ್ದಾರೆ. ಅಕ್ಕಮ್ಮ ಅವ್ರಿಗೆ ಏನ್ ಅನಿಸ್ತು ಅಂತ ಕೇಳೋಣ ಬನ್ನಿ. ಚೆನ್ನಾಗಿ ನೋಡಿದ್ದೀವಿ. ಹಾ, ತುಂಬಾ ಚೆನ್ನಾಗಿದೆ. ಮಾಡಿರುವಂತ ಚೂರು ಎಲ್ಲ ಹೇಳಮ್ಮ. ಎಲ್ಲ ಚೆನ್ನಾಯ್ತಾ? ಎಲ್ಲ ಚೆನ್ನಾಗಿದೆ. ಎಲ್ಲಾ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರಿ, ಎಷ್ಟು ಖುಷಿ ಆಯ್ತು? ಹೌದಾ? ಓಕೆ. ನೀವು ನಿಮ್ಮ ಜೊತೆ ನಾವು ಜರ್ನಿ ಮಾಡ್ತಾ ಇದ್ದೀವಿ, ಇನ್ನೂ ಖುಷಿ. ಯಾಕೆಂದ್ರೆ ಇಷ್ಟು ವಯಸ್ಸಾದ್ಮೇಲೆ ನಿಮ್ಗೆ ಇಷ್ಟೊಂದು ಎನರ್ಜಿ ಅಂದ್ರೆ ನಾವೆಲ್ಲ ಇನ್ನು ಹೆಂಗಿರ್ಬೇಕು. ನಮ್ಮ ಜೊತೆ ಮುನ್ರಾಜಣ್ಣ ಇದ್ದಾರೆ. ಸೊ 11ನೇ ದಿನ ಜರ್ನಿ ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ದೇವಸ್ಥಾನಗಳು ನೋಡಿದ್ದೀವಿ, ಮತ್ತೆ ಜ್ಯೋತಿರ್ಲಿಂಗ ನೋಡಿದ್ದೀವಿ. ಸೊ ನಿಮ್ಮ ಅನುಭವ? 11 ದಿವಸನೂ ತುಂಬ ಚೆನ್ನಾಗಿರೋ ಪ್ಲೇಸ್ಗಳನ್ನ ತೋರ್ಪಲ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಜ್ಯೋತಿರ್ಲಿಂಗಗಳು ತುಂಬಾ ಚೆನ್ನಾಗಿದ್ದಾವೆ. ಮತ್ತೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡ್ಕೊಂಡು ನಮಗೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಮತ್ತೆ ತಿಂಡಿ ಎಲ್ಲನೂ ತುಂಬಾ ಹೇಳಂಗೆ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ನಮಗೆ ರೂಮ್ಗಳು ಎಲ್ಲ ಚೆನ್ನಾಗಿದ್ದಾವೆ. ಇದರಿಂದ ನಮಗೆ ಸಂತೋಷ ಆಗಿದೆ. ನೀವು ಇದೇ ಥರ ಟ್ರಿಪ್ಪು ಬಂದು ಎಲ್ಲರೂ ಎಂಜಾಯ್ ಮಾಡಬೇಕು. ಇದೇ ಥರ ತುಂಬ ಚೆನ್ನಾಗಿದೆ, ಬಂದು ನೋಡಬೇಕು. ಅಣ್ಣ, ಇವತ್ತು 11ನೇ ದಿನ ಜರ್ನಿ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಎಲ್ಲ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳು ನೋಡಿದ್ದೀವಿ. ಸೊ ನಿಮ್ಮ ಅನುಭವ? ನಾವೀಗ ಪ್ರಯಾಣ ಮೊದಲನೇ ದಿನದ ಇದುವರೆಗೂ ನೋಡ್ಸಿರತಕ್ಕಂಥ ಸ್ಥಳಗಳು ಬೇರೆ ಯಾವ ಟೂರು ಕಂಡಕ್ಟ್ ಮಾಡಿದ್ರು ಇಷ್ಟು ಸ್ಥಳಗಳು ತೋರ್ಸೋಕ್ಕಾಗಲ್ಲ. ಆದರೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗೇ ಇದೆ. ರೂಮುಗಳು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಆದರೆ ನಮ್ಮ ಪ್ರಯಾಣದಲ್ಲಿ ನಮ್ಮ ಒಂದು ಅನಿಸಿಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ತಿಂಡಿ ಅರ್ಜೆಂಟು, ಮಲ್ಕೊಳ್ಳೋದು ಅರ್ಜೆಂಟು, ಎದ್ದೇಳೋದು ಅರ್ಜೆಂಟು, ಬಸ್ಗೆ ಹೋಗ್ಬೇಕು ಅರ್ಜೆಂಟಲ್ಲಿ 15ರಿಂದ 20 ದಿವಸ ಮಾಡೋದನ್ನು 12 ದಿವಸಕ್ಕೆ ಮುಗಿಸುವಂಗೆ ರೀತಿಯೂ ಹೋಗ್ತಾ ಇದ್ದೀವಿ. ಏನಾಗಿದೆ, ನಮಗೆ ಕಟ್ಬಿಟ್ಟಿದ್ದಾರೆ, ನಾವೆಲ್ಲ ಪೂಜೆಗಳಿಗೆಲ್ಲ ಕಟ್ಬಿಟ್ಟಿದ್ದಾರೆ ಲಗಾಮು. ಆ ಕಡೆ ಅವರಪ್ಪ ಜಗದೀಶ್ ಒಂದು ಕಡೆ ಎಳಿತಾ ಇದ್ದಾರೆ, ಹೊಡಿತಾರೆ ಚಾಟಿನಲ್ಲಿ. ಯಾಕಂದರೆ ಎದ್ದೇಳಿ ನಡೀರಿ. ಇದೊಂದು ಬೇಜಾರು. ಟೂರು ಅಂದಮೇಲೆ ಎಲ್ಲರೂ ಎಂಜಾಯ್ ಮಾಡಬೇಕು, ನಿಧಾನವಾಗೂ ಇರಬೇಕು, ಚೆನ್ನಾಗಿ ನಿದ್ದೆನೂ ಹೋಗ್ಬೇಕು, ಒಳ್ಳೆ ಹೋಟ್ಲಲ್ಲಿ ತಿನ್ನೋದಕ್ಕೂ ಇರುತ್ತೆ. ಆಗ ಈ ಒಂದು ಶೈಲಿ ಲಾಸ್ಟಲ್ಲಿ ಹೇಳಿದ್ದು ಒಂಚೂರು ಕಮ್ಮಿ ಆಗಿದೆ, ಬೇರೆ ಎಲ್ಲ ಚೆನ್ನಾಗೇ ಇದೆ. ಓಕೆ ಅಣ್ಣ, ನಿಮ್ಮ ಅವಕಾಶ ಸಿಕ್ಕಿದ್ದಕ್ಕೇನೆ ಮೊದಲೇದು ನಾವು ಜಗದೀಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಯಾಕೆಂದರೆ ನಮಗೊಂದು ಸುವರ್ಣ ಅವಕಾಶ ಕಲ್ಪಿದ್ದೆ ಅವರಿಂದ. ನಾವು ಪೂರಿ ಜಗನ್ನಾಥ ನನ್ನ ಜೀವನದಲ್ಲಿ ನೋಡ್ತೀನೋ ಇಲ್ಲ ಅನ್ನೋದು ಕನಸಲ್ಲೂ ಇರಲಿಲ್ಲ, ಆಸೆ ಅನ್ನೋದಿತ್ತು. ಆದರೆ ಅದು ನೆರವೇರೋದ ಕಾರಣ ಜಗದೀಶ್ ನಾವು ನಮ್ಮ ಪತ್ನಿಯವರು ಆ ವಿಚಾರದಲ್ಲಿ ಅವರಿಗೆ ಚಿರಋಣಿಗಳು. ಭಾಳ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ. ಅವ್ರಿಗೆ ಭಾಳ ತಾಳ್ಮೆನೂ ಇದೆ. ಹೋಗೋವ್ರಿಗೂ ತಾಳ್ಮೆ ಇರಬೇಕು, ಕರ್ಕೊಂಡೋಗೋರ್ಗೂ ತಾಳ್ಮೆ ಇರಬೇಕು. ಸಣ್ಣ ಪುಟ್ಟ ಬರುತ್ತೆ. ಹೀಗಾಗಿ ನಾವು ಇದನ್ನು ಬಹಳ ಖುಷಿಯಾಗಿ ಅನುಭವಿಸಿದ್ದೇವೆ. ಒಂದು 11ನೇ ದಿನ ಜರ್ನಿ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನೋಡಿರೋ ಪ್ರವಾಸ ಏನೇನು ನೋಡಿದ್ರೆ, ಮತ್ತೆ ಯಾವ ದೇವಸ್ಥಾನ ತುಂಬಾ ಇಷ್ಟ ಆಯ್ತು, ಮತ್ತೆ ನಾವು ನೋಡಿರೋ ಪುಣ್ಯಕ್ಷೇತ್ರದ ಬಗ್ಗೆ ಒಂದೆರಡು ಮಾತು. ನಾನು ಬೆಂಗಳೂರು ಕಡೆಯಿಂದ ಪ್ರವಾಸ ಪ್ರಾರಂಭ ಮಾಡಿ ನಾವು ಏನು ಆಂಧ್ರ ಪ್ರದೇಶ ತೆಲಂಗಾಣ ನೋಡಿಕೊಂಡು ಮಧ್ಯಪ್ರದೇಶಕ್ಕೆ ಬಂದಿದ್ದೀವಿ. ಒಟ್ಟು 6 ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿಗೆ 4 ನೋಡಿದ್ದೀವಿ, ಇನ್ನು 5 ನೋಡಿದ್ದೀವಿ, ಇನ್ನು 1 ಬಾಕಿ ಇದೆ, ಇವತ್ತು ನೋಡ್ತೀವಿ. ಅದು ಒಟ್ಟಿನಲ್ಲಿ ನಾವು ಬಂದಿರತಕ್ಕಂಥ ವಾತಾವರಣ ಹೇಗಿದೆ, ನಾವು ಸಮಶೀತೋಷ್ಣ ವಲಯದಲ್ಲಿ ಇರ್ತಕ್ಕಂಥವ್ರು, ನಾವು ಮಧ್ಯಭಾಗದ ಕರ್ನಾಟಕದವ್ರು, ಹಳೆ ಮೈಸೂರು ಭಾಗದವ್ರು. ನಾವು ಈ ಆಂಧ್ರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ ಇವಂತೂ ವಿಪರೀತ ಉಷ್ಣಾಂಶ ಇರ್ತಕ್ಕಂಥ ವಾತಾವರಣ ನಮಗಿದೆ. ಅಲ್ಲಿ ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ವಾತಾವರಣ ಕಡೆಯಿಂದ. ಹಾಗಾಗಿ ಇಲ್ಲಿರ್ತಕ್ಕಂಥ ಇವತ್ತು ಪ್ರತಿದಿನ ಮಳೆ ಬೀಳ್ತಾ ಇದೆ ನಮಗೆ ವಾತಾವರಣ. ಹಾಗಾಗಿ ಬೆಳಿಗ್ಗೆ ಹೊತ್ತು ರಾತ್ರಿ ಮಳೆ ಬೀಳುತ್ತೆ, ಬೆಳಿಗ್ಗೆ ವಾತಾವರಣ ತಣ್ಣಗಿರೋದ್ರಿಂದ ಪ್ರವಾಸದಲ್ಲಿ ಎಲ್ಲ ರೀತಿಯಾದಂಥ ಸುಖಕರ ವಾತಾವರಣ ಇದೆ ಅಂತ ನನ್ನ ಅನುಭವ. ಒಳ್ಳೊಳ್ಳೆ ಸ್ಥಳಗಳನ್ನ
ವೀಕ್ಷಣೆ ಮಾಡ್ತಾ ಇದೀವಿ, ಒಳ್ಳೊಳ್ಳೆ ದೇವಸ್ಥಾನಗಳು ನೋಡ್ತಾ ಇದೀವಿ, ಒಳ್ಳೊಳ್ಳೆ ಇತಿಹಾಸ ಇರ್ತಕ್ಕಂಥ ಮಂದಿರಗಳಲ್ಲಿ ದರ್ಶನಗಳಾಗ್ತಾ ಇದೆ. Good luck, Christopher. Keep it up. Keep it up. Still lot of time to write. ಎಲ್ಲ ಪ್ರವಾಸದ ಗೆಳೆಯರಿಗೂ ವಂದನೆಗಳು. ಕೃಷ್ಣ ಇವರು ಪೊಲೀಸ್ ಅಣ್ಣ 11 ದಿವಸ ಇವ್ರ ಜೊತೆ ನಾವು ಪ್ರವಾಸ ಮಾಡಿದ್ದೀವಿ. ಪೊಲೀಸ್ ಅಣ್ಣ ಇದ್ರು ಅಂತಾನೆ ಒಂದು ಧೈರ್ಯ. ಹೇಗಿತ್ತಣ್ಣ ಜರ್ನಿ? ನಾವು ಈಗಾಗಲೇ 5 ರಾಜ್ಯದ ಪ್ರವಾಸ ಮಾಡಿರೋದು. ಕರ್ನಾಟಕ, ಆಂಧ್ರ, ಒರಿಸ್ಸಾ, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ. ಮತ್ತೆ ಈಗ ಕರ್ನಾಟಕದಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ಆದರೆ ನಾವು ನೋಡಿರ್ತಕ್ಕಂಥ ಪ್ಲೇಸ್ ಬಹಳ ಚೆನ್ನಾಗಿದೆ, ಒಳ್ಳೊಳ್ಳೆ ದೇವಸ್ಥಾನ ನೋಡಿದ್ವಿ. ಈಗ ಇಲ್ಲಿವರೆಗೂ 4 ಜ್ಯೋತಿರ್ಲಿಂಗ ನೋಡಿದ್ವು. 4 ನೋಡಿದೀವಿ. ಇವಾಗ ಹೋಗ್ತಾ ಇದೀವಿ ತೃಣೇಶ್ವರಿಗೆ 5ನೇ ಜ್ಯೋತಿರ್ಲಿಂಗ ಹೋಗ್ತಾ ಇದೀವಿ. ಸೊ ಇವಾಗ 4 ಜ್ಯೋತಿರ್ಲಿಂಗದಲ್ಲೇ ಯಾವ ಜ್ಯೋತಿರ್ಲಿಂಗ ನೋಡಿ ನಿಮ್ಗೆ ತುಂಬಾ ಖುಷಿ ಆಯ್ತು? ದೇವರಲ್ಲಿ ನಾವು ಭೇದ ಭಾವ ಮಾಡಕ್ಕಾಗಲ್ಲ. ಎಲ್ಲಾ ಜ್ಯೋತಿರ್ಲಿಂಗನೂ ಚೆನ್ನಾಗಿದೆ. ಎಲ್ಲಾ ಜ್ಯೋತಿರ್ಲಿಂಗ ನೋಡ್ಬೇಕಾಗಿತ್ತು, ನೋಡಿದ್ದೀವಿ. ಈ ಅವಕಾಶ ಈ ಜಗತ್ತಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗ್ಲಿ, ಪ್ರತಿಯೊಬ್ಬ ಮಾನವನಿಗೂ ಎಲ್ಲಾರ್ಗು ಈ ಅವಕಾಶ ಸಿಗ್ಲಿ. ಏನೋ ನಾವು ನೋಡಿದ್ದೀವಿ, ಇದೇ ತರ ಅವಕಾಶ ಎಲ್ಲಾರ್ಗು ಸಿಗ್ಲಿ ಅಂತ ನನ್ನ ಒಂದು ಆಸೆ. ಇಲ್ಲ, ಎಲ್ಲಾ ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೇಕಾರೆ ನಾವು ಹಾಗೆ ಮಾಡಿದ್ವು. ಆದ್ರೆ ಭೀಮಶಂಕರ ಜ್ಯೋತಿರ್ಲಿಂಗದಲ್ಲೇ ಸ್ಪರ್ಶ ದರ್ಶನ ಮಾಡಿದ್ವು. ಅದು ತುಂಬಾ ಖುಷಿ ಆಯ್ತಲ್ವಾ? ವರ್ಷ ಮಾಡಿದ್ವಿ, ಬಟ್ ಮಾಡದೆ ಹೋಗ್ಲಿ ಎಲ್ಲಾ ಲಿಂಗ ದೇವ್ರು. ಹೌದೌದು. ನಾವು ಮನ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಲ್ಲ, ಅದು ಬಂದು ಇದು ಅಷ್ಟೇ. ಇನ್ನೊಂದೇನು ಈ ಅವಕಾಶ ಎಲ್ಲಾರ್ಗು ಸಿಗ್ಲಿ ಅನ್ನೋದು ನನ್ನ ಆಸೆ. ಕನ್ಕ್ಲೂಷನ್ ಏನು ಅಂದ್ರೆ ಸಿಗ್ಲಿ ಅಂತ.